ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ದಾಲ್ ಫ್ರೈನ ಹೆಂಗೆ ಮಾಡ್ಕೋತೀನಂತ ತೋರಿಸ್ತೀನಿ. ನೋಡೋಣ ಬರ್ರಿ. ತೊಗರಿ ಬ್ಯಾಳಿ 1 ಕಪ್ ತೊಗೊಂಡ್ರಿ, ಅದರ ಅರ್ಧಕ್ಕಿಂತ ಕಮ್ಮಿ ಚೆನ್ನಾಗಿ ಬ್ಯಾಳಿ, ಅದು ಸೇಮ್ ಕ್ವಾಂಟಿಟಿ ಒಳಗೆ ತಿಳು ಬ್ಯಾಳಿ ತೊಗೋಬೇಕ್ರಿ. ಅಂದ್ರೆ ಟೇಸ್ಟ್ ಭಾಳ ಚಲೋ ಆಕೈತಿ. ಇದನ್ನು ಸ್ವಚ್ಛಗೆ ತೊಳ್ಕೊಂಡ್ರಿ. ಇದಕ್ಕೆ ಅರಿಶಿನ ಪುಡಿ, ಎಣ್ಣೆ, ಒಂದೆರಡು ನಡು ಸೀಳಿದು ಮೆಣಸಿನ್ಕಾಯಿ ರೀ, ಟೊಮೆಟೊ, ಒಂದು ಸ್ವಲ್ಪ ಹಸಿ ಶುಂಠಿ ಸಣ್ಣಗೆ ಜಜ್ಕೊಂಡು ಇದನ್ನು ವಿಸಲ್ ಹೊಡೆಸ್ಕೋಬೇಕ್ರಿ. ನಾನು 4 ವಿಸಲ್ ಹೊಡೆಸ್ಕೊಂಡೇನು. ಈ ಥರ ಬ್ಯಾಳಿ ಕುದಿಸ್ಕೋಬೇಕ್ರಿ. ಭಾಳ ಹಿಂಗೆ ಹಿಟ್ಟು ಆಗುವಂಗೆ ಕುದಿಸ್ಕೋಬಾರ್ದ್ರಿ. ಇಷ್ಟು ನಾರ್ಮಲ್ ಆಗಿ ಇಷ್ಟು ಕುದ್ರೆ ಸಾಕ್ರಿ. ಹಸಿ ಬಿಸಿನೂ ಕುದಿಸ್ಕೋಬಾರ್ದ್ರಿ. ಈ ಥರ ಎಲ್ಲ ಬ್ಯಾಳಿ ಬೆಂದಿರ್ಬೇಕ್ರಿ. ಇಷ್ಟ ಆಯ್ತಂದ್ರೆ ಇದನ್ನು ಒಂದು ಚೂರು ಚಮಚಲೆ ಅಥವಾ ಏನಾರ ಇದರಲ್ಲೇ ಹಿಂಗೆ ಸ್ಮ್ಯಾಶ್ ಮಾಡ್ಕೊರಿ. ಭಾಳ ಸ್ಮ್ಯಾಶು ಮಾಡಬಾರ್ದು, ಸ್ವಲ್ಪ ಸ್ಮ್ಯಾಶೇ ಮಾಡ್ಕೋಬೇಕ್ರಿ. ಇವಾಗ ನೋಡ್ರಿ ನಾ ತೋರ್ಸತ್ತೇನಲ್ಲ, ಈ ಥರ ಮಾಡ್ಕೊಂಡ್ರೆ ಸಾಕ್ರಿ. ಇಷ್ಟು ಮಾಡ್ಕೊಂಡ್ರಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ ಗರಂ ಮಸಾಲ, ಒಂದು ಅರ್ಧ ಸ್ಪೂನ ಚಿಲ್ಲಿ ಪೌಡರ್ ರೀ ಟೇಸ್ಟಿಗೆ. ನಿಮ್ಗೆ ಹೆಚ್ಚಬೇಕಾದ್ರೆ ಹೆಚ್ಚು ಹಾಕೋರಿ. ನಮ್ದು ಖಾರ ಭಾಳ ಕಡಕೈತಿ, ಅದಕ್ಕೆ ನಾನು ಅರ್ಧ ಸ್ಪೂನ್ ಹಾಕ್ಕೊಂಡೇನು. ಒಂದು ಅರ್ಧ ಸ್ಪೂನ ಉಪ್ಪು ರೀ, ನಿಮ್ಗೆ ರುಚಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋರಿ. ಆಮೇಲೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಅಂತಾರಲ್ರಿ, ಅದು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಇದಕ್ಕೆ ಏನಿಲ್ಲ, ಇನ್ನು ಒಗ್ಗರಣೆ ಕೊಡೋದಷ್ಟು ಬಾಕಿ ರೀ. ಒಗ್ಗರಣೆಗೆ ಏನಿಲ್ಲ, 1-2 ಸ್ಪೂನಷ್ಟು ಎಣ್ಣೆ, ಆಮೇಲೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಒಂದು ಗಡ್ಡೆ ಜಜ್ಜಿದ್ರಿ, ಆಮೇಲೆ ಇಷ್ಟು ಕರಿಬೇವು, ಒಂದು 7-8 ಎಸಳು ಕರಿಬೇವು, ಅರಿಶಿನ ಪುಡಿ ಆವಾಗಲೇ ನಾವು ಹಾಕ್ಕೊಂಡಿದ್ವಿ, ಉಪ್ಪು ಹಾಕ್ಕೊಂಡಿವಿ. ಇಷ್ಟು ಹಾಕ್ಕೊಂಡು ಒಗ್ಗರಣೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಇದಕ್ಕೆ ದಾಲ್ ಅದೇನು ರೆಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ರಿ. ನಿಮಗೆ ನೋಡಿರಿ, ಭಾಳ ಬ್ಯಾಳಿ ಇಷ್ಟು ಗಟ್ಟಿ ಅನಿಸ್ತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ. ನಾರ್ಮಲ್ ಇತ್ತಂದ್ರೆ ನೀರು ಕಡಿಮೆ ಹಾಕೋರಿ. ಯಾಕಂದ್ರೆ ದಾಲಿಗೆ ಆಲ್ಮೋಸ್ಟ್ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕೊಂಡ್ರೆ ನಡಿತೈತ್ರಿ. ಭಾಳ ಗಟ್ಟಾಕತ್ತೆ ಅಂತ ಹೇಳಿ ನಾ ಸ್ವಲ್ಪ ನೀರು ಹಾಕ್ಕೊಂಡಿದ್ನಿ. ಇಷ್ಟಾದ್ರೆ ಮುಗೀತ್ರಿ. ಇನ್ನು ಸ್ವಲ್ಪ ಕುದಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮುಗೀತ್ರಿ, ಇನ್ನೇನಿಲ್ಲ. ಭಾಳ ಬೇಗ ಆಕೈತ್ರಿ ಮತ್ತು ಅಟ್ಟ ಟೇಸ್ಟಿನೂ ಆಕೈತಿ. ಆಫೀಸ್ಗೆ ಹೋಗೋರು ಟೈಮ್ ಇಲ್ಲಪ್ಪ, ಈಗ ಪಟ್ಟಣ ಜಟ್ಪಟ ಏನಾದರೂ ಮಾಡ್ಕೋಬೇಕಂದ್ರೆ ಇದು ಅನ್ನದ ಜೊತೆಗೂ ಹೊಂತೈತ್ರಿ ಮತ್ತು ಚಪಾತಿ ಜೊತೆಗೂ ಹೊಂತೈತಿ. ಎರಡಕ್ಕೂ ಬರ್ತೈತಂದ್ರೆ ಬೇಗನೂ ಆಕೈತಿ. ಆರಾಮ್ಸೆ ಇದನ್ನು ಮಾಡ್ಕೋಬೋದ್ರಿ. ನಿಮ್ಗೇನಾದರೂ ನನ್ನ ವೀಡಿಯೋಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಎಲ್ರಿಗೂ ಧನ್ಯವಾದಗಳು ರೀ. ಸರ್ವೇ ಜನ ಸುಖಿನೋ ಭವಂತು.